ಹಾಂ, ವಿದ್ಯಾರ್ಥಿಗಳೇ ಹಚ್ಕೊಡ್ಬೇಡಿ. ಮಾಡೋದಾಗ್ತಂದ್ರೆ ವಿಡಿಯೋ ಆನ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸ್ಬೇಕು. ಯಾವಾಗಲಾರು ಗಣಿತ ಮಾಡುವಾಗ ನೀವು ಮ್ಯೂಟ್ ಮಾಡಿ ಬಿಡಿಸ್ಬೇಕು ಗಣಿತಗಳನ್ನು. ಯಾಕಂತಂದ್ರೆ ನೀವು ಹಾಗೆ ಬಿಟ್ಟು ನೀವು ಗಣಿತ ಮಾಡ್ಲಿಕ್ಕೆ ನಾ ಬಂದು ತಿಳಿಸ್ಲಿಕ್ಕೆ ಚಾಲು ಮಾಡಿಬಿಡ್ತೀನಿ. ವಿಡಿಯೋ ಆನ್ ಮಾಡಿರಿ, ನೋಡಿರಿ. ಈಗ ಮ್ಯೂಟ್ ಮಾಡಿ ಬಿಡಿಸೋದು ನಾನು ತಿಳಿಸ್ತೀನಿ. ಬಿಡಿಸೋದಾಯ್ತಲ್ಲ ನಿಮ್ಮದು, ಆ ವಿಡಿಯೋ ಆನ್ ಮಾಡಿ ನೋಡಿರಿ. 5.19 ಪ್ಲಸ್ 14.12 ಗುಂಡ್ಲೆ 8/9. ಕ್ರಿಯೆಯನ್ನು ಮೊದಲು ಇಲ್ಲಿ ನೋಡ್ರಿ, ಕ್ರಿಯೆಗಳು ಚಾಲು ಆದವು. ಮೊದಲು ಏನು ಮಾಡಬೇಕು? ಗುಣಾಕಾರ ಕ್ರಿಯೆ. ಇಲ್ಲಿ ಅಧಿಕದ ಗುಣಾಕಾರದ. ಈಗ ನಾ ಯಾಕೆ ಹೇಳ್ತಾನಂದ್ರೆ, ಇದನ್ನು ಗಣಿತಿಗೆ ತಿಳಿಸಿ ಯಾಕೆ ಹೇಳ್ತಾನಂದ್ರೆ, ಮುಂದೆ ಸರಳೀಕರಣಗಳ ನಮ್ಮಲ್ಲಿ ಕೋಚಿಂಗ್ ಕ್ಲಾಸ್ ಬಂದ್ರಿ ಅಂದ್ರೆ ಸರಳೀಕರಣ ನೀವೇ ಬಿಡಿಸ್ಬೇಕು. ಇಲ್ಲಿ ನಾನು ನಿಮ್ಗೆ ಸುಟ್ಯಾಗ ನಾ ರೆಡಿ ಮಾಡ್ಕೊತಂದು, ಇಲ್ಲಿ ನಾ ರೆಡಿ ಮಾಡ್ಕೊಂಡು ಹುಡುಗರು ಬೇಕಾದಲ್ಲಿ ಹೋಗ್ರಿ. ಎಲ್ಲ ಸಾಲಕ್ಕೆ ಕುಣದಾಡ್ಬೇಕು. ಅವನು ನೋಡಿ ಏನು ತಯಾರಾಗಿರು ಹುಡುಗರು ಅನ್ಬೇಕು ನಿಮ್ಗೆ ಎಲ್ಲ ಸರ್ಗಳು. ಹಾಂ, ತಯಾರು ಮಾಡಿರಿ. ಯಾವ ಪ್ರತಿಯೊಂದು ಕೋಚಿಂಗ್ ಕ್ಲಾಸ್ನಾಗ ಚಕ್ 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 ಹುಡುಗರು ಭಾಳ ಚಲೋ ತಯಾರು. ಎಲ್ಲರೂ ಪ್ರೀತಿಯಿಂದ ಅವನು ನಮ್ಮ ಹುಡುಗರು ಶಾಣೆ ಸಿಗ್ತಾವಲ್ಲ ಅಂತ ಅವ್ರಿಗೊಂದು ಹೆಮ್ಮೆ. ಟ್ಯೂಷನ್ ಕ್ಲಾಸ್ ಹಿಂಗೆ ತಯಾರಾಗಿ ಹೋಗ್ರಿ ನೀವು, ಮುಂದಿನ ವರ್ಷ ಕ್ಯೂ ಹೆಚ್ಚು ತಗೋತಾರೆ. ಇದರ ಅನುಭವ ಗುರ್ತಾಗೋ ತನಕ ಯಾರಿಗೂ ಗುರ್ತಾಗಲ್ಲ. ಮನೆಯೊಳಗೆ ರಗಡೆ ಶಾಣೆ ಇರ್ತಾರೆ ಪೇರೆಂಟ್ಸ್. ವೆಕೇಶನ್ ಬಿಸಿಲಾಗ ನಾವು ತಯಾರು ಮಾಡ್ಕೊಂಡು ಹುಡುಗರನ್ನ ಒಯ್ದು ಮನೆಗೆ ಬಿಡೋದು ನೋಡ್ರಿ. ಕೋಚಿಂಗ್ ಬೇಕಾದ್ರೆ ಇಲ್ಲಿ ಕೋಚಿಂಗ್ ಕ್ಲಾಸ್ಗೆ ಹೋಗ್ರಿ. ನನಗೇನು ಬೆಂಗಳೂರಿಗೆ ಬಂದು ನೀವು ಕೋಚಿಂಗ್ ಕ್ಲಾಸ್ ಬರೋದು ಬೇಡ. ಅಲ್ಲಿ ಯಾರು ನಡೆಸ್ತಾರೆ ಅವ್ರ ಕಡೆ ಅವ್ರು. ನೀವು ಶಾಣ್ಯರಾಗಿ ಹೋದರೆ ಅವ್ರಿಗೆ ಭಾಳ ಖುಷಿ, ರಿಸಲ್ಟ್ ಬರ್ತದೆ. ಇದನ್ನು ಪ್ರಯತ್ನ ಮಾಡಿ ಕಲ್ತಾರೆ ನಿಮ್ಮ ರಿಸಲ್ಟ್ ಯಾವ ಶಾಲೆವಾದರೂ ಆಗ್ತದೆ. ಅಲ್ಲಿ ಹೋಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು. ಮತ್ತು ನೋಡ್ರಿ, ನಾ ತಿಳಿಸ್ತೀನಿ ನೋಡ್ರಿ. ಇದು ಮೊದಲು ಯಾವ ಕ್ರಿಯೆ ಮಾಡಬೇಕು? ಗುಣಾಕಾರ ಕ್ರಿಯೆ ಮಾಡ್ಕೋಬೇಕು. 14 28 29 2 ಗುಂಡ್ಲೆ 8/9. ನೋಡ್ರಿ, ಇಲ್ಲೇ ಟ್ರಿಕ್ಸ್ ಅದ, ಈಸಿ ಥಿಯರಿ ಅದ, ಹುಷಾರ್. ಈಗ ನಾ ಹೇಳ್ತೀನಿ, ಈಗ ನನ್ನ ತಲೆಯಾಗ ಬಂತು ಈಸಿ ಟ್ರಿಕ್ಸ್ ಅದ. ಈಗ ನಾ ತಿಳಿಸಿ ಹೇಳ್ತು, ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಯಾಕಂದ್ರೆ ಸುಮ್ಮನೆ ನಾವು ಗಣಿತ ಮಾಡಂಗಿಲ್ಲ. ಯಾಕೆ ನಾ ಹೇಳ್ತಾನೆ, ನಾ ಹೇಳಿ ಮಾಡೇ ಬಿಡ್ತೀನಿ. ಈಗ ನಿಮ್ಗೆ ಗುರ್ತಾಗಿಬಿಡ್ತದೆ. ಈಗ ನೋಡ್ರಿ, 2 1 2 4 ಇದು ಹೋತಾ. ಇಲ್ಲಿ ಹಿಂದೆ 9 ಅದಂದ್ರೆ ಈ 9 ಕೆಡಿಸ್ಕೋಬಾರ್ದು ನೀವು. ಏನು ಹಿಂದೆ ಇಲ್ಲಿ 9 ಅದ, ಪ್ಲಸ್ ಅದ, ಇಲ್ಲಿ 9 ಅದ. ಈ 9ಕ್ಕೆ ಕೈ ಹಚ್ಚಬಾರ್ದು ನೀವು. ಅದನ್ನು ಹಂಗೆ ಇಡಬೇಕು. 9 1 9 ಛೇದ್ ಮಾಡ್ಕೊಳ್ಳೇಬೇಕು ನೀವು. ನೋಡ್ರಿ, 4 9 36 ಕೈಲ ಬಂತು 3, 4 2 8 1 3 11 11 9. ಹೌದಾ? ಇದನ್ನು ಮಿಶ್ರ ಬಿಂದರಾಶಿ. 9 1 9 2 ಉಳಿತು, 6 ತೋರಿ. 9 2 18 16 8 ಆದರೆ 8 ಕೈಲ ಬಂತು 1 8 9 ಆಯ್ತು. ನಾ ಯಾಕೆ ಹೇಳಿದ್ದೆ? ಹೇಳಂತ ಟ್ರಿಕ್ಸ್ ಇರ್ಬೇಕು. 9 ಕಾಯ್ಕೋರಿ ಅಂತ ನಾ ಹೇಳಿದ್ದೆ ನಿಮಗೆ. ಇದೇ ಯಾಕೆ ಮ್ಯಾಥ್ಸ್ದಾಗ ಹುಡುಗರು ಭಾರಿ ಫಾಸ್ಟ್. ಒಲಿಂಪಿಯಾಡ್ ಮ್ಯಾಥ್ಸ್, ಆಮೇಲೆ ICIC ಸಿಲೆಬಸ್, ನೀವು ಸ್ಟೇಟ್ ಲೆವೆಲ್ ಸಿಲೆಬಸ್ ಅಂತಲ್ಲ ICIC ಮೊದಲಿಂದ ಕಲ್ತ್ರಿ ಅಂದ್ರೆ ನಾ ಒಂದು ಅತಿ ಆಗಬಾರ್ದು. ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಭಾಳ ಪ್ರೀತಿಯಿಂದ ನೋಡ್ತಾರೆ. ನೀವು ಭಾಳ ಶಾಣ್ಯರಾಗಿ ಪ್ರತಿಯೊಂದು ಶಾಲೆಯಾಗಿ ನಿಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ. ಪ್ರತಿಯೊಂದು ಸ್ಕೂಲ್ದೊಳಗೆ ಇಂಟೆಲಿಜೆಂಟ್ ಹುಡುಗ ಅವನ ಮೇಲೆ ಗುರುಗಳು ಭಾಳ ಪ್ರೀತಿ ಇರ್ತಾರೆ. ಅದು ಬರಬೇಕು ಪ್ರೀತಿ ಅಂತ ನೀವು ಇಲ್ಲಿ ಲಕ್ಷ್ಯ ಕೊಟ್ಟು ನೋಡ್ರಿ. ನಾ ಹೇಳಿದ್ದೆಲ್ಲ ಏನು ಹೇಳಿದ್ದೆ? ಈ 9 ಬರ್ತದ, 9 ಕಾಯ್ಕೋರಿ, ಕಾಯ್ಕೊಂಡೆ. ಹಚ್ಚ್ರಿ ಈಗ 5.19 ಪ್ಲಸ್ 12.89. ನೋಡಿ, CBSE ಮ್ಯಾಥ್ಸ್ ಅಂದ್ರೆ ಹಿಂಗೆ ಇರ್ತಾವೆ. ICIC ಮತ್ತೆ ಇದನ್ನು ನೋಡಿದ್ರೆ ಈಗ ನೀವು ಲಸಾಗಿ ತೆಗೆಯೋದು ಮಾಡಬಾರ್ದು. ದೊಡ್ಡ ಕೌನ್ಸ್ ಪೂರ್ಣ ಸಂಖ್ಯೆ ಹೊರಗೆ ತಕ್ಕೋರಿ. 9 5 1 12 ಹೊರಗೆ ತಕ್ಕೋಬೇಕು. ಪೂರ್ಣ ಸಂಖ್ಯೆನ ಹೊರಗೆ ತಕ್ಕೋರಿ. ನೋಡ್ರಿ, ನಾ ಹೆಂಗೆ ತಕ್ಕೊಂಡ 5 ತಕ್ಕೊಂಡ ಪ್ಲಸ್ ಚಿಹ್ನೆ ಹಾಕಿದ, 12 ತಕ್ಕೊಂಡ ಮಧ್ಯಾಂತರ ಚಿಹ್ನೆ ಪ್ಲಸ್ ಇರಬೇಕು.
ಅದ ಮೈನಸ್ ಇರಲಿ ಏನೇ ಇರಲಿ ಅದು ಇಲ್ಲಿ ಮೈನಸ್ ಇತ್ತು ಅಂದ್ರೆ ಇಲ್ಲಿ ಪ್ಲಸ್ ಬೇಕೇ ಅದ. ಈ ಭಿನ್ನ ರಾಶಿಯನ್ನು ಹೊರಗೆ ತೆಗೀರಿ. 1/9 ಪ್ಲಸ್ 8/9. ಹೌದಾ? ಛೇದಗಳು ಸಮನಾಗಿದ್ದಾಗ 15 1 2 ಎಷ್ಟು? 17 ಪ್ಲಸ್ 8 1 9. ತೆಳಗೆ ಛೇದ ಸೇಮ್ ಅದ ಅಂದ್ರೆ 9 ಇಡ್ರಿ. 9 ಒಂದಲೇ ಇದ್ರ ಉತ್ತರ 1 ಬಂತು. 17ರಾಗ 1 ಕೂಡಿಸ್ಬಿಡ್ರಿ, ಉತ್ತರ 18 ಆಯ್ತು. ಆನ್ಸರ್ ಇಸ್ ಈಕ್ವಲ್ ಟು 18. ನೋಡ್ರಿ ಎಷ್ಟು ಸರಳ ಥಿಯರಿ ಅದ ಇದು. ನಾನು ನಿಮ್ಗೆ ಅಡ್ವಾನ್ಸ್ ಹೇಳಿದ್ದೆ 9 ಕಳ್ಕೊಬೇಡ್ರಿ ನೀವು ಅಂತ ಹೇಳಿಬಿಟ್ಟಿದ್ದೆ. ಅದು ತಿಳಿಸಾಗೆ ಹೇಳಬೇಕದು. ನೋಡ್ರಿ ಎಷ್ಟು ಈಜಿ ಟ್ರಿಕ್ಸ್ ಅದ ಇದು. ಕಡೆ ನೋಡ್ತೀರಿ ಬಹಳ ದೊಡ್ಡದದ. ನೀವು ಆದಷ್ಟು ಭಿನ್ನ ರಾಶಿಗಳನ್ನ ಪೂರ್ಣ ಸಂಖ್ಯೆಗಳನ್ನು ಹೊರಗೆ ತಕ್ಕೊಂಡು ಲೆಕ್ಕ ಮಾಡೋದು ಕಲಿಯಿರಿ. ಅಂದರೆ ದೊಡ್ಡ ಭಿನ್ನ ರಾಶಿಗಳನ್ನು ಭಾಳ ಈಜಿ ಮಾಡ್ತೀರಿ. ತಿಳಿತಲ್ಲ ನಿಮಗೆ? ನೋಡ್ರಿ ಈಗ ಇದು ಉತ್ತರ ಕರೆಕ್ಟ್ ಬಂದದಿಲ್ಲ ಹೇಳ್ತಾನು. ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹಾಕ್ಕೊರಿ, ರೈಟ್ ಹಾಕ್ಕೊಡ್ರಿ. ಇನ್ನು ಮುಂದಿಂದು ನಾವು ಚೆಕ್ ಮಾಡ್ಬೇಕಾಗ್ತದಲ್ಲಿ. ಯಾವುದೇ ವಿಷಯ ಶ್ರಮ ಪಟ್ಟು ನಾವು ಮಾಡಿದಾಗ ಉತ್ತರ ಬರ್ತದೆ. ಇದು ಕಾಪಿ ಮಾಡ್ಲಿಕ್ಕೆ ಬರಂಗಿಲ್ಲ. ಇದು ದುಡಿಯಬೇಕು ನೀವು. ಅದಕ್ಕೆ ಎಲ್ಲ ವಿಷಯಗಳ ತಾಯಿ ಮ್ಯಾಥ್ಸ್. ಗಣಿತ ಒಂದು ಪ್ರಬುದ್ಧ ಆದರೆ ಎಲ್ಲ ವಿಷಯಗಳು ನಿಮ್ಮ ಮುಂದೆ ಕುಣಿದಾಡ್ತಾವೆ. ಗಣಿತ ಇಲ್ಲ, ಯಾವ ವಿಷಯನೂ ನಿಮ್ಮ ಸನಿಕ್ ಬರೋದು. ಅದಕ್ಕೆ ತಿಳ್ಕೊರಿ. ಶ್ರೀಮಂತ ಭಾಷೆ ಮ್ಯಾಥ್ಸ್. ಶ್ರೀಮಂತರಿಗೆ ಸಮಾಜದಾಗ ಎಷ್ಟು ಬೆಲೆ ಕೊಡ್ತಾರೆ ನೋಡ್ರಿ. ಹಂಗೆ ಗಣಿತದಾಗ ಪ್ರಬುದ್ಧ ಇದ್ದರೆ ನಿಮ್ಗೆಲ್ಲರೂ ಬೆಲೆ ಕೊಡ್ತಾರೆ. ಕಲೀರಿ. ಇಂಥ ಕೋಚಿಂಗ್ ಕ್ಲಾಸ್ ಸಿಗೋದು ಭಾಳ ಕಡಿಮೆ. ಇರ್ತಾರೆ ರಗಡ್ ಮಂದಿ ಶಾಣ್ಯರು ಇರ್ತಾರೆ. ಮುಂದೆ ನಿಮ್ಗೆ ದೊಡ್ಡ ಕ್ಲಾಸ್ ಇವಾಗ ದೊಡ್ಡ ಶಾಣೆ ಸರ್ಗಳು ಹೇಳ್ತಾರೆ. ಅವಾಗ ನಿಮಗೆ ಮತ್ತೆ ಎಷ್ಟು ಬೆಲೆ ಸಿಗ್ತದೆ ನೋಡ್ರಿ. ನಾ ಹೆಂಗೆ ಕಲಿಸ್ತು? 7.1 ಗುಂಡ್ಲೆ 25 33 ಪ್ಲಸ್ 19.67 ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. ಈಗೆಲ್ಲ ನಿಮ್ಮ ಸಣ್ಣ ಕ್ರಿಯೆಗಳು ಚಾಲು ಆದವು. 5 × 35 1 36 5 5 × 35 1 36 5 ಗುಂಡ್ಲೆ 25 33 5 1 5 5 ನೋಡ್ರಿ. ನಾ ಹೆಂಗೆ ಹೊಡಿತಿರ್ತಾನೆ. 3 11 3 1 3 2 ತಿಳಿತಾ? 12 5 60 ತೆಳಗೆ 11 11 5 55 ಬಾಕ್ಸ್ ಮಿಶ್ರ ಭಿನ್ನ ರಾಶಿ ಮಾಡ್ಕೊಳ್ಳಿ. ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತಾವೆ. 11 5 55 5 ಉಳಿತು. ಆ 5 ಮೇಲೆ ಇಡ್ರಿ, ತೆಳಗೆ 11 ಇಟ್ಬಿಡ್ರಿ. ಆ ಕ್ರಿಯೆಯನ್ನು ಹಚ್ಕೋರಿ. ಇಲ್ಲಿ ಇದ್ರ ಉತ್ತರ ಎಷ್ಟು ಬಂದದ? 5.5 ಪ್ಲಸ್ 19.67. ಇದನ್ನ ನೆನಪಿಟ್ಕೊ. ಮುಂದೆ ಪೂರ್ಣ ಸಂಖ್ಯೆ 5 ಪ್ಲಸ್ 19 ಮಧ್ಯಂತರ ಚಿಹ್ನೆ ಪ್ಲಸ್ 5 11 ಪ್ಲಸ್ 6 7. ಈಗ 19 1 5 ಎಷ್ಟು? 24 24 ಪ್ಲಸ್ ಈಗ ಲಸ ತಕ್ಕೊತ್ ಕೊಡಬಾರ್ದು. ಈಗ ಲಸ ಒಟ್ಟು ತೆಗಿಯಬಾರ್ದು ನೀವು. ಒಂದು ಸ್ವಲ್ಪ ಪ್ರಶ್ನೆ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದ ನೋಡ್ರಿ. ಇಷ್ಟು ನೀವು ಮಾಡ್ಕೊಂಡ್ರಿ. ಈಗ ಇಲ್ಲಿ ಒಂದು ತಲೆ ಓಡಿಸ್ಬೇಕು ನೀವು. ಯಾಕಂದ್ರೆ ಗುಣಾಕಾರ ಮಾಡಿದರೆ 5 ಎಷ್ಟು ಬಂತು? 5.5 11 ಬಂತು. ಅದನ್ನ ಇಟ್ಕೊಂಡ್ರೆ ಪೂರ್ಣ ಸಂಖ್ಯೆ. ಆ ಮುಂದಿನ ಅದಕ್ಕೆ ಇದ್ರಾಗ ಇಟ್ಕೊಂಡ್ರಿ. ಈ ಪೂರ್ಣ ಸಂಖ್ಯೆಯನ್ನು ಹೊರಗೆ ತಕ್ಕೊಂಡ್ರೆ 5 ಪ್ಲಸ್ 19 5 11 ಮತ್ತು 6 7. ಇಲ್ಲಿ ಒಂದು ನೆನ್ಪಿಟ್ಕೋರಿ. ಇವೆರಡೂ ಅವಿಭಾಜ್ಯ ಸಂಖ್ಯೆ. ಎರಡೇ ಗುಂಪವ ಇವು. ಭಾಳ ಗುಂಪಿಲ್ಲ, ಎರಡೇ ಗುಂಪವ. ಅದನ್ನ ನೆನ್ಪಿಟ್ಕೋರಿ. 3 ಗುಂಪಿದ್ರೆ ಮಾಡಬಾರ್ದು. ಹಿಂಗೆ 2 ಗುಂಪಿದ್ದಾಗ ಮಾಡ್ರಿ. ಅದು ಯಾವಾಗ? ಇವು 2 ಅವಿಭಾಜ್ಯ ಸಂಖ್ಯೆಗಳು ಇದ್ದಾಗ.
ಎರಡು ಅವಿಭಾಜ್ಯ ಸಂಖ್ಯೆಗಳು ಇದ್ದಾಗ ಹೆಂಗೆ ಮಾಡಬೇಕು? 11 ಏಳಲೆ 77, 7 ಐದಲೆ 35, 11 ಆರಲೆ 66, ಬರೋಬ್ಬರಿ 6 5 11, 101 ತಾಳಗ 77 ಬಂತು. ನೋಡ್ರಿ, ಎರಡು ಏನಿರಬೇಕು? ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಎರಡೇ ಗುಂಪಿರಬೇಕು. ಎರಡು ಗುಂಪಿದ್ದಾಗ ಏನು ಮಾಡಬೇಕು? 11 ಏಳಲೆ 77 ಮಾಡ್ರಿ, 7 ಐದಲೆ 35 ಮಾಡ್ರಿ, 11 ಆರಲೆ 66 ಮಾಡ್ರಿ. ಇದರದ್ದು ಗುಣಲಬ್ಧಿ ಇಲ್ಲೇ, ಇದರ ಗುಣಲಬ್ಧಿ ಇಲ್ಲೇ. ಈಗ 101 ಎಷ್ಟು ಬಂತು? ಅದನ್ನು ಭಾಗಿಸಿರಿ 101ಕ್ಕೆ. 101 ಭಾಗಿಲೆ 77, 77 ಒಂದಲೆ 77, 11ರಾಗ 7 ಆದ್ರೆ 4 ಎಲ್ಲ ಬಂತು. 1 10ರಾಗ 8 ಆದ್ರೆ 2 ಈಕ್ವಲ್ ಟು 24 ಪ್ಲಸ್ 1 ಪೂರ್ಣಾಂಕ 24 77 ಅವು. ಆನ್ಸರ್ ಈಸ್ ಈಕ್ವಲ್ ಟು ಪ್ಲಸ್ ತೆಗೆದು ಬಿಡ್ರಿ. ನಾನು 24 1 25 ಪೂರ್ಣಾಂಕ 24 77 ಇದ್ರ ಉತ್ತರ. ನೋಡ್ರಿ, ಅರ್ಥ ಮಾಡ್ಕೋಬೇಕು. ನಾ ಹೆಂಗೆ ತಿಳಿಸಿ ಹೇಳ್ತೇನೆ ನೋಡ್ರಿ. ಲಸಾಗಿ ಅದು ಏನೂ ತಕ್ಕೊತ್ ಕೊಡ್ಬಾರ್ದು ನೀವು. ನೋಡ್ರಿ, ನಾ ಹೆಂಗೆ ತಿಳಿಸಿ ಅನ್ನೋದು ಲಕ್ಷ ಕೊಟ್ಟು ನೋಡ್ರಿ. ಉತ್ತರ 25 ಪೂರ್ಣಾಂಕ 24 77 ಇದು ಕರೆಕ್ಟ್ ಅದ. ನೀವು ಇಂಥ ಗಣಿತಗಳನ್ನು ನೀವು ಕಲ್ತ್ರಿ ನೋಡ್ರಿ ಹೆಂಗೆ ನಾವು ಲೆಕ್ಕ ತಿಳಿಸಿರ್ತನು ಅದನ್ನು ನೀವು ನೋಡಿಕೊಂಡು ಮಾಡಿ. ಇದೇನಾಗಿದೆ ಈಗ? ಇದು ಬರೋಬ್ಬರಿ 1 ಪೂರ್ಣಾಂಕ 24 77 ಬಂತಿಲ್ಲಿ ಬಂದದಿಲ್ಲ. ಇದ್ರ ಉತ್ತರ ಇಲ್ಲಿ 24 ಪ್ಲಸ್ 1 ಪೂರ್ಣಾಂಕ 24 77 ಇಸ್ ಈಕ್ವಲ್ ಟು ಉತ್ತರ ಹಚ್ಚುವಾಗ ನೀವು ಏನು ಮಾಡಿಬಿಡ್ಬೇಕು? ಪ್ಲಸ್ ತೆಗೆದು ಬಿಡಬೇಕು. ಪ್ಲಸ್ ತೆಗೆದು ಬಿಡ್ರಿ. 24 1 25 24 77 ಬೇಕಾದಾಗ ನಿಮ್ಮ ರೀತಿ ಪ್ರಕಾರ ಮಾಡಿ ನೋಡಿದ್ರೆ ಉತ್ತರ ಇಷ್ಟೇ ಬರ್ತದೆ. ನೀವು ಇಂಥದ್ದು ರೂಢಿ ಮಾಡ್ಕೊಳ್ಳೋದ್ರಿಂದ ಟೆನ್ಷನ್ ಫ್ರೀ ಮ್ಯಾಥಮೆಟಿಕ್ಸ್. ಆಮೇಲೆ ನೀವೇನು ಮಾಡ್ತೀರಿ? ಇದನ್ನು 11ರದ್ದು 7ರಲ್ಲೇ ಲಸ ತಕ್ಕೊಳ್ಳೋದು, ಇಲ್ಲಿ ಗುಣಾಕಾರ ಚಿಹ್ನೆ ಹಾಕಿ ಅದನ್ನು ಹಿಂಗಿಡೋದು ಬೇಡ. ಇವು ಕೆಲವೊಂದು ನಿಯಮಗಳನ್ನು ನೋಡೋದರಿಂದ ನಿಮ್ಮ ಫಾಸ್ಟಾಗಿ ಮ್ಯಾಥಮೆಟಿಕ್ಸ್ ಬರ್ತವೆ. ಇದನ್ನು ಹಿಂಗೆ ಕಲಿಬೇಕು. ಇದು ರೀತಿ ಪ್ರಕಾರ ಹಿಂಗೆ ಅದ. ಓಲ್ಡ್ ICIC ಅಭ್ಯಾಸನ ಇದೇ ರೀತಿಯಾಗಿ ಬಿಡಿಸ್ಯಾರ ಅವರು. ನೋಡ್ರಿ, ಅದ್ರ ಕಿಮ್ಮತ್ ಬರೀ ಎಡದಾಪದ ಪುಸ್ತಕ ಬಟ್ ಏಟ್ ಒಂದು 30 ರೂಪಾಯಿ ಅದ ರೇಟ್. ಹಿಂಗೆ ಹಾಳಿ ಹಿಡಿದ್ರೆ ಹಿಂಗೆ ಗಡ್ಯಾಡ್ಲಿಕ್ಕತ್ತವ ಹಾಳಿಗಳು. ಈಗ ಅದನ್ನೇ ಇದ್ರಾಗ ನಾನು ನಿಮ್ಗೆ ಅಭ್ಯಾಸ ವಿದ್ಯಾರ್ಜನೆ ಮಾಡ್ಲಿಕ್ಕತ್ತದ್ದು. ಈ ಅಭ್ಯಾಸನ ಕಲಿತೆ ಎಲ್ಲ ಹುಡುಗರು ತಮ್ಮ ಭವಿಷ್ಯನ ಉದ್ಧಾರ ಮಾಡ್ಕೊಂಡಾರೆ. ನೀವು ಹಂಗಾಗ್ರಿ. ಇದು ಪರ್ಮನೆಂಟಾಗಿ ವಿಡಿಯೋ ಇಲ್ಲಿ ಹಿಂಗೆ ಉಳಿತದ, ಉಪಯೋಗ ತಗೊಳ್ರಿ.